ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸ್ಯಾಂಡಲ್ವುಡ್ ನಟನಿಂದ ಡ್ರಿಂಕ್ ಅಂಡ್ ಡ್ರೈವ್ ಆಗಿದೆ, ಜೊತೆಗೆ ಅಪಘಾತ ಕೂಡ ಆಗಿದೆ. ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡಿ ಅಪಘಾತವನ್ನ ಮಾಡಿದ್ದಾರೆ ನಟ ಮಯೂರ್ ಪಟೇಲ್. ನಟ ಮಯೂರ್ ಪಟೇಲ್ ಇಂದ ಸರಣಿ ಅಪಘಾತವಾಗಿದೆ. ನಟ ಮಯೂರ್ ಪಟೇಲ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಅಪಘಾತ ಎಸಗಿರೋ ಅಂತ ಆರೋಪ ಇದೀಗ ಕೇಳಿ ಬಂದಿದೆ. ಮಯೂರ್ ಪಟೇಲ್ ಚಲಾಯಿಸ್ತಾ ಇದ್ದಂಥ ಫಾರ್ಚೂನ್ ಕಾರ್ ಸಿಗ್ನಲ್ನಲ್ಲಿ ಇದ್ದ ಕಾರ್ಗಳಿಗೆ ಡಿಕ್ಕಿ ಹೊಡೆದಿದೆ. ಓಲ್ಡ್ ಏರ್ಪೋರ್ಟ್ ರೋಡ್ ರಸ್ತೆಯ ಕಮಾಂಡೋ ಆಸ್ಪತ್ರೆಯ ಸಿಗ್ನಲ್ ಬಳಿ ಆಗಿರೋ ಅಂತ ಅಪಘಾತ ಇದು. ವೇಗ ಅಜಾಗರೂಕತೆಯ ಚಾಲನೆಯಿಂದ 4 ಕಾರ್ಗಳು ಈಗ ಜಖಂ ಆಗಿದೆ. ಕಾರು ಚಾಲಕನಿಂದ ಹಲಸೂರು ಸಂಚಾರಿ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ನೀಡಲಾಗಿದೆ. ನಟ ಮಯೂರ್ ಪಟೇಲ್ ಫಾರ್ಚುನರ್ ಕಾರ್ನ ಈಗ ಸೀಸ್ ಮಾಡಿದ್ದಾರೆ. ನೋಡಿ, ಇದೇ ನಟ ಮಯೂರ್ ಪಟೇಲ್ ಅವರ ಫಾರ್ಚುನರ್ ಕಾರು. ಸರಣಿ ಅಪಘಾತ, 4 ಕಾರ್ಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಅತಿಯಾದಂಥ ವೇಗ ಜೊತೆಗೆ ಅಜಾಗರೂಕತೆಯಿಂದ ಅವರು ಡ್ರೈವ್ನ ಮಾಡಿದ್ದಾರೆ, ಜೊತೆಗೆ ಡ್ರಿಂಕ್ಸ್ ಮಾಡಿದ್ರು ಅವರು. ಇದು ಓಲ್ಡ್ ಏರ್ಪೋರ್ಟ್ ರೋಡ್ನ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ನಲ್ಲಿ ಆಗಿರುವಂಥ ಅಪಘಾತ. ಸಣ್ಣ ಪುಟ್ಟ ಮಾಡಿಸ್ಕೊಡ್ತೀನಿ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ. ಲೊಕೇಶನ್ ಬ್ಯಾಗ್ಳೂರ್ ಬೆರಿಕಾಯ್ ಇದೇನು ಸಣ್ಣ ಪುಟ್ಟ ಮಾಡಿಸ್ಕೊಡ್ತೀನಿ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ. ಲೊಕೇಶನ್ ಬ್ಯಾಗ್ಳೂರ್ ಬೆರಿಕಾಯ್ ಇದೇನು ಸಣ್ಣ ಪುಟ್ಟ ಮಾಡಿಸ್ಕೊಡ್ತೀನಿ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ. ಲೊಕೇಶನ್ ಬ್ಯಾಗ್ಳೂರ್ ಬೆರಿಕಾಯ್ ಇದೇನು ಲೊಕೇಶನ್ ಬ್ಯಾಗ್ಳೂರ್ ಬೆರಿಕಾಯ್ ಇದೇನು ಸಣ್ಣ ಪುಟ್ಟ ಮಾಡಿಸ್ಕೊಡ್ತೀನಿ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರು, ನಟ ಮಯೂರ್ ಪಟೇಲ್ ವಿರುದ್ಧ ಈಗ ಡ್ರಿಂಕ್ ಅಂಡ್ ಡ್ರೈವ್ ಆರೋಪ, ಜೊತೆಗೆ ಸರಣಿ ಅಪಘಾತ ಮಾಡಿರುವಂಥ ಆರೋಪ. ಯಾವಾಗ ಆಯಿತು ಈ ಅಪಘಾತಗಳು? ಈಗ ಅವರ ಮಾತು ಏನು ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗಿಯೂ ಮಧು, ನಿನ್ನೆ ರಾತ್ರಿ ಏನು ಒಂದು 10 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತಹದ್ದು. ಕುಡಿದು ಏನು ದೊಮ್ಲೂರು ಕಡೆಯಿಂದ ಕಮಾಂಡ್ ಹಾಸ್ಪಿಟಲ್ ಕಡೆಗೆ ಬರ್ತಾ ಇರುವಂತ ವೇಳೆಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತಹದ್ದು. ಏನು ಕಮಾಂಡ್ ಹಾಸ್ಪಿಟಲ್ ನ ಮುಂಭಾಗದಲ್ಲಿ ಒಂದು ಸಿಗ್ನಲ್ ಇದೆ. ಆ ಒಂದು ಸಿಗ್ನಲ್ ರಾತ್ರಿ 10 ಗಂಟೆ ಆದ್ರೂ ಕೂಡ ಹಾಕಿರ್ತಾರೆ. ಸೊ ಅಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಆ ಒಂದು ಸಿಗ್ನಲ್ ನಲ್ಲಿ ಕಾರನ್ನ ನಿಲ್ಲಿಸದೆ ವೇಗವಾಗಿ ಬಂದು ಚಲಾವಣೆ ಮಾಡಿರೋದಕ್ಕೆ ಈ ಒಂದು ಘಟನೆಗೆ ಕಾರಣ ಅಂತ ಹೇಳಿ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹದ್ದು. ಆ ಸಿಗ್ನಲ್ ಅಲ್ಲಿ ರೆಡ್ ಸಿಗ್ನಲ್ ಇದ್ರೂ ಕೂಡ ಅದನ್ನ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತಹ, ಸಿಗ್ನಲ್ ಜಂಪ್ ಮಾಡ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಮುಂದಾಗಿದ್ದಕ್ಕೆ ಈ ಒಂದು ಘಟನೆ ಆಗಿದೆ ಅಂತ ಹೇಳಿ ಸದ್ಯಕ್ಕೆ ಡ್ರೈವರ್ ಹೇಳಿರುವಂತಹದ್ದು. ಏಕಾಏಕಿ ಬಂದವರು ಬಂದಂಗೆ ಏನು ಹಳೆಯ ಒಂದು ಫಾರ್ಚುನರ್ ಏನಿದೆ, ಆ ಒಂದು ಫಾರ್ಚುನರ್ ನಲ್ಲಿ ಬಂದು ಸ್ವಿಫ್ಟ್ ಡಿಸೈರ್ಗೆ ಒಂದು ಡಿಕ್ಕಿ ಮಾಡ್ತಾರೆ. ಅದಾದ ನಂತರ ಮುಂಭಾಗದಲ್ಲಿ ನಿಂತಿದ್ದಂತಹ ಒಂದು ಸರ್ಕಾರಿ ವಾಹನ, ಅದಾದ ನಂತರ ಮತ್ತೊಂದು ಡಿಸೈರ್ಗೆ ಕೂಡ ಈಗ ಟಚ್ ಆಗಿರುವಂತಹದ್ದು. ಹೀಗಾಗಿ ಕಂಪ್ಲೀಟ್ ಆಗಿ 3 ವಾಹನಗಳು ಕೂಡ ಹಿಂಬದಿ ಜಖಂ ಆಗಿರುವಂತಹದ್ದು. ಇನ್ನು ಆ ಒಂದು ಕಾರ್ನ ಫಾರ್ಚುನರ್ ಏನು ಓಡಿಸ್ತಾ ಇದ್ರು, ಆ ಒಂದು ಓಡಿಸ್ತಾ ಇದ್ದಂತಹ ಫಾರ್ಚುನರ್ ಇನ್ಸೂರೆನ್ಸ್ ಕೂಡ ಈಗ ಸದ್ಯಕ್ಕೆ ಲ್ಯಾಪ್ಸ್ ಆಗಿದೆ ಅನ್ನುವಂತ ವಿಚಾರ ಕೂಡ ಬಯಲಿಗಾಗಿರುವಂತಹದ್ದು. ಇನ್ನು ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಏನು ಮಯೂರ್ ಪಟೇಲ್ ಸಾಕಷ್ಟು ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೊಂಡಿದ್ದ. ನಾನೇನಿದೆಯಾ, ನನ್ ತಪ್ಪಾಗಿದೆ, ನಾನೇ ಒಂದು ರೆಡಿ ಮಾಡ್ಕೊಡ್ತೀನಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಏನು ಕಾರ್ನ ಮಾಲೀಕ ಶ್ರೀನಿವಾಸ್ ಏನಿದ್ದಾರೆ, ಆತ ಹೇಳುವಂತಹದ್ದು, ಕಳೆದ 1 ವಾರದ ಹಿಂದೆ ಅಷ್ಟೇ ನಾನು ಈ ಒಂದು ಕಾರನ್ನ ತೆಗೆದುಕೊಂಡೆ ಜೀವನ ನಡೆಸಲಿಕ್ಕೋಸ್ಕರ. ಏನು ಹೆಂಡತಿಯ ಒಡವೆಗಳನ್ನ ಎಲ್ಲವನ್ನು ಕೂಡ ಅಡವಿಟ್ಟು ನಾನು ಈ ಒಂದು ಕಾರನ್ನ ತೆಗೆದುಕೊಂಡಿದ್ದೆ. ಆದ್ರೆ ಒಂದೇ ವಾರಕ್ಕೆ ಈ ರೀತಿ ಆಗಿರುವಂತಹದ್ದು ಸಾಕಷ್ಟು ಬೇಸರವನ್ನು ತಂದಿದೆ ಅನ್ನುವಂತ ವಿಚಾರವನ್ನು ಸದ್ಯಕ್ಕೆ ಶ್ರೀನಿವಾಸ್ ಅವರು ಹೇಳಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಶ್ರೀನಿವಾಸ್ ಅವರೇ ಹಲಸೂರು ಸಂಚಾರ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೂಡ ನೀಡಿರುವಂತಹದ್ದು. ಅವರ ದೂರಿನ ಮೇರೆಗೆ FIR ಕೂಡ ದಾಖಲು ಮಾಡ್ಕೊಂಡಿರುವಂತಹದ್ದು. ಈಗಾಗಲೇ ಮಯೂರ್ ಪಟೇಲ್ಗೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟು ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿದಂತ ವೇಳೆಯಲ್ಲಿ ಆ ಒಂದು ಡ್ರಿಂಕ್ ಅಂಡ್ ಡ್ರೈವ್ ಪಾಸಿಟಿವ್ ಕೂಡ ಬಂದಂತ ಹಿನ್ನೆಲೆಯಲ್ಲಿ ಈಗಾಗಲೇ FIR ನಲ್ಲಿ ಆ ಅಂಶ ಕೂಡ ಮೆನ್ಷನ್ ಮಾಡಿ ನೋಟಿಸ್ ಕೊಟ್ಟು ಕಳಿಸಿರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ಏನ್ ಮಾಡ್ಬೇಕು ಹೇಳಿ ಸರ್? ಏನಿಲ್ಲ ಸರ್, ಅದೇ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದೀನಲ್ಲ, ಇದಕ್ಕಿಂತ ಹೆಚ್ಚು ಇನ್ನೇನು ಮಾಡ್ಬೇಕು ಹೇಳಿ ಸರ್? ನೀವು ರೆಡಿ ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ಇವಾಗ ಹೋಗ್ಬಿಟ್ರೆ ನಾಳೆ ನಿಮ್ನ ಹೆಂಗ್ ಹುಡ್ಕೋದು? ಆಧಾರ್ ಕಾರ್ಡು ಸರ್, ನಂದೊಂದು ಫೋನ್ ನಂಬರು
ಸರ್ ಗೊತ್ತು ಸರ್, ಆಧಾರ್ ಕಾರ್ಡ್, ಫೋನ್ ನಂಬರ್ ಎಲ್ಲ ಸಿಗುತ್ತೆ. ನಾವು ಈ ತರ ಕೇಸ್ ತಗೋತಾ ಇದೀರಲ್ವಾ ನೀವು? ಸರ್, ನಾವು ಈ ತರ ವಿಡಿಯೋ ಮಾಡ್ತಾ ಇದೀರಲ್ಲ, ಸರ್ ಮಾಡ್ತಾ ಇದ್ದೀನಿ ಇದು ನಾನು ವಿಡಿಯೋ ಮಾಡ್ತಾ ಇದ್ದೆ, ನೀವೇ ಬಂದ್ರೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇರೋದು ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ವಿಡಿಯೋ ಬಂತಲ್ಲ. ಸರ್ ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ನಾಳೆ ದಿನ ನಾನು ನಿಮ್ಮ ಹತ್ರ ಬಂದೆ ಎಷ್ಟಲ್ಲಿ ಬೇಕು ಗೊತ್ತಲ್ಲ ಸರ್. ಸರ್ ನಾನು ನಿಮ್ಮ ಹತ್ರ ಬರ್ಬೇಕಲ್ಲ ಸರ್. ರೆಡಿ ಮಾಡಿಸ್ಕೊಡ್ತೀರಾ? ಹೆಂಗ್ ರೆಡಿ ಮಾಡಿಸ್ಕೊಟ್ಬಿಡ್ತಾರೆ ಹೇಳಿ ಸರ್. ಅದ ನಾನು ಕೇಳ್ತಿರೋದು, ಜನರೆಲ್ಲ ಕೇಳ್ತಿರೋದು. ಆಫ್ ಮಾಡಿ ಹೇಳಮ್ಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.